ಸಿನಿಮಾದಲ್ಲೇ ನಾನು ಯಾವತ್ತು ಇನ್ನೊಬ್ರು ಹಂಗಲ್ ಸಿನಿಮಾ ಮಾಡಲ್ಲ, ಇನ್ನೊಬ್ಬರು ಆಬ್ಲಿಗೇಷನ್. ನಾನು ಆಬ್ಲಿಗೇಷನ್ ಅವಾಗ ನಮಗೇನೋ ಇಂಡಿಪೆಂಡೆಂಟ್ ಇರ್ತಿರಲಿಲ್ಲ, ಸುಮ್ಮನೆ ಬಂದೆ, ಬಂಡವಾಳ ಆಗದೆ, ಎಷ್ಟೋ ಬಂತು ಎಷ್ಟೋ ಹೋಯ್ತು ಗೊತ್ತಿಲ್ಲ. ಪ್ರೇಮ್ ಅವ್ರು ಪರಿಚಯ ಆದಾಗ ಡೈರೆಕ್ಟ್ರು ಆಯಿತು ಒಂದು ಸಿನಿಮಾ ಮಾಡೋಣ ಅಂತ. ನಾನು ಸಿನಿಮಾ ಮಾಡೋಣ ಆಯಿತು, ಏನೇ ಯಾವ ಸಿನಿಮಾ ಅವಾಗ ಕರಿಯ ಮಾಡೋ, ಕರಿಯ ಸ್ವಲ್ಪ ಹಿಟ್ಟಾಗಿತ್ತು. ಸುದೀಪ್ ಸಿನಿಮಾ ಮಾಡೋಣ ಅಂತ ಹೊರಟ್ವಿ ಅವಾಗ. ಪ್ರೇಮ್ ಹೇಳಿದ್ರು, ಕತೆ ಹೇಳಿದ್ರು, ಅವ್ರ ಕತೆ ಒಪ್ಪಿಗೆ ಆಯಿತು. ಕೊನೆಗೆ ಸುದೀಪ್ ಅವ್ರಿಗೆ ಕತೆ ಹೇಳಿ ಒಪ್ಪಿಗೆ ಆಗಿ ಅಡ್ವಾನ್ಸು ಕೊಟ್ಟೆ. ಸರಿ ಅವ್ನ ಕತೆ ಹೇಳಿದೆ, ನನಗೂ ಕತೆ ಬೇಡಪ್ಪ, ನಿಮ್ಮ ನಂಬಿಕೆ ಇದೆ ಮಾಡಯ್ಯ ನೀನು. ಅವಾಗಲೇ ಹುಡುಗ ಇನ್ನೋನು, ಇದೇ ಮನೆ ಮೇಲೆ ಮನೆ ಮುಂದೆ ನಿಂತ್ಕೊಡೋರು. ನಾನು ಕೂತಿದ್ದ ಮನೆಯಲ್ಲಿ ಅವಾಗ ಬಂದು ಕೆಳಗೆ ಮರದ ಕೆಳಗೆ ನಿಂತ್ಕೊಳಪ್ಪ. ನಾನು ಒಂದು ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಇನ್ನು 3-4 ತಿಂಗಳು ಡಿಲೇ ಆಗುತ್ತೆ ಅಂತಾರೆ, 6 ತಿಂಗಳು ಡಿಲೇ ಆಗುತ್ತೆ, ಬೇಡ ನನಗೆ ಯಾವ ಥರ ಒಂದು ಸಿನಿಮಾ ಬಿಡಿ ಅಂತ. ನೀವು ಈಗ ನಾವು ಅಡ್ವಾನ್ಸ್ ಕೊಟ್ಟು ಮಾತುಕತೆ ಆಡಿ ಮುಂದೆ ಮಾಡೋಣ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪಲ್ಲ. ಅದು ಅಜಯ್ ರೂಗಿ ಬೇಡ ಅಂತ ಪ್ರೇಮ್ ರಿಜೆಕ್ಟ್ ಮಾಡ್ಬಿಟ್ಟ. ಕೊನೆ ಕನಿಷ್ಕ ಹೋಟ್ಲು ಗೇಟಲ್ಲಿ ಅವನಿಗೆ ಪಾಪ ಹುಡುಗ, ಅವನು ಇನ್ನೂ ಯಾವುದೋ ಸಣ್ಣ ಪಿಕ್ಚರ್, ಸುದೀಪ್ ಅವ್ರ ಪಿಕ್ಚರ್ ಏನೋ ಸಣ್ಣ ಜೂನಿಯರ್ ಆರ್ಟಿಸ್ಟ್ ಆ್ಯಕ್ಟ್ ಮಾಡಿದಂತೆ. ಪ್ರೊಡ್ಯೂಸರ್ ಆದ್ರಿ, ಅಲ್ಲಿಂದ ನೋಡಿ ನಿಮ್ಮ ಜರ್ನಿ ಬಹಳ ದೊಡ್ಡದಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗೋ ಹಂತದವರೆಗೆ ನಿಮ್ಮ ಪ್ರೊಫೆಷನ್ನೇ ಬೇರೆ. ಬಟ್ ಸಿನಿಮಾಗೆ ಬಂದಿದ್ದು ಹೇಗೆ, ಯಾಕೆ? ಬೇಸಿಕಲಿ ಐ ಆಮ್ ಎನ್ ಇಂಡಸ್ಟ್ರಿಯಲಿಸ್ಟ್. ಬಿಫೋರ್ ದಟ್ ನಾನು ಐ ವರ್ಕಿಂಗ್ ವಿತ್ so many companies. I started my career with 100 rupees ಸ್ಯಾಲ್ರಿ, 100 ರೂಪಾಯಿ ಸಂಬಳದ ಸ್ಟಾರ್ಟ್ ಮಾಡಿದ್ದಪ್ಪ ಚಾರ್ಡಗೊಂಡ ಹತ್ರ. ನಾನು ಹೊಸ ಸಿನಿಮಾಗಳನ್ನು ಮಾಡಿ ನಾನೊಬ್ಬ ಇಂಡಸ್ಟ್ರಿ ಸಿನಿಮಾಗೆ ಆಕಸ್ಮಿಕವಾಗಿ ಎಂಟ್ರಿ ಕೊಟ್ಟೆ ನಾನು. ಬಟ್ ನನಗೆ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ನನಗೆ ಸಂಗೀತ, ಸಾಹಿತ್ಯ, ಕಲೆ ಅನ್ನೋದು ತುಂಬ ಗೌರವ ಇತ್ತು. ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ. ಹಾಗಾಗಿ ನನಗೆ ಅಂದ್ಕೊಂಡಿಲ್ಲ ನಾನು ಸಿನಿಮಾ ನಿರ್ಮಾಪಕ ಆಗ್ತೀನಿ ಅಂತೇಳಿ. ನಾನು ಯಾವಾಗ 99ರಲ್ಲಿ ನಮಗೆ ನಮ್ಮ ಸ್ನೇಹಿತರು ಸುರೇಶ್ ಗೌಡ್ರು ಒಬ್ಬರು ಪಟೇಲ ಅಂತ ಸಿನಿಮಾ ಮಾಡಿದ್ರು, ಜಗ್ಗೇಶ್ ಯಾವುದೋ ತಮಿಳ್ ರಿಮೇಕ್. ನಾನು ಅವಾಗ ಭಾಳಷ್ಟು ಸಾಕಷ್ಟು ಹಣದ ಫೈನಾನ್ಷಿಯಲಿ ಐ ವಾಸ್ ವೆರಿ ವೆರಿ ಸೌಂಡ್, ಬಿಕಾಸ್ ಐ ವಾಸ್ ಡೂಯಿಂಗ್ ಎ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ತಿದ್ದೆ. ಒಂದು ಸಣ್ಣ ಕೋಆಪರೇಟಿವ್ ಬ್ಯಾಂಕಲ್ಲಿ ಇದಾಗಿದ್ದೆ. ಅದು ನಮ್ಮ ಒಂದು ಆರ್ಡರಿ ಕ್ಲರ್ಕ್ ಆದವನು. ಐ ಬಿಕೇಮ್ ಎ ಚೇರ್ಮನ್ ಇನ್ ಮಲೇಷನ್ ಕೂಡ. ಅದೆಲ್ಲ ಹಿಸ್ಟ್ರಿ. ಸೊ 91 to 2000 ನಡೆದೋಯ್ತು ಅದೆಲ್ಲ. ನಾನು ಇಂಡಸ್ಟ್ರಿಯಲ್ಲಿ ಬಂದಾಗ ಐ ವಾಸ್ ಹ್ಯಾವಿಂಗ್ ಎ ಫುಲ್ ಆಫ್ ಮನಿ, ದಟ್ ಐ ಕ್ಯಾನ್ ಟೆಲ್ ಯು ಇನ್ ಕ್ರೋರ್ಸ್ ಓನ್ಲಿ. ಅವಾಗ ಆಕಸ್ಮಿಕವಾಗಿ ಪಟೇಲ ಸಿನಿಮಾಗೆ ನಾನೊಬ್ಬ ಪಾರ್ಟ್ನರ್ ಆಗಿ ಹೋದೆ. ಅಲ್ಲಿ 4-5 ಜನ ಇದ್ದಾಗ ನಾನೊಂದು ಒಂದು ಶೇರ್ ಆಗಿದೆ. ಆ ಸಿನಿಮಾ ಒಳ್ಳೆ ಸಿನಿಮಾ. ಬಹುಶಃ ಜಗ್ಗೇಶ್ವರಿಗೆ ಗೊತ್ತಿರ್ಬೋದು. ಒಂದು ಹಾಡಿದೆ, ಅಮ್ಮನನ್ನು ಕಾಣದ ಅಪ್ಪನನ್ನು ಅರಿಯದ ಊರು ಕೇರಿ ಸೇರದ ಆಡಿಕೊಂಡು ಬಾಳುವ ಪೊರರ ಗೂಡಿನಲ್ಲಿ ಹುಟ್ಟು ಹಕ್ಕಿ ಯಾವುದು ಒಂದು ಹಾಡಿದೆ ನೋಡಿ. ಅದೊಂದು ನನಗೆ ಅಪ್ಲೈ ಆಗ್ಬಿಡ್ತು ಜೀವನದಲ್ಲಿ. ಏನಿದು, ಯಾರು ಇಲ್ಲದವರು ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ಒಂದು ಮನೆಯಲ್ಲಿ, ಆ ಮನೆಯಲ್ಲಿ ಬಂದು ಅದು ಅವರೊಬ್ಬ ಸಾಕು ಆಗಿರ್ತಾನಲ್ಲ ಲೋಕೇಶ್ ಜಯಂತಿ ಆದಾಗ ಅದು ನನಗೆ ಪರಿವರ್ತನೆ ಆಯಿತು. ಓಹೋ, ನಾನು ಸಿನಿಮಾದಲ್ಲೇ ನಾನು ಯಾವತ್ತು ಇನ್ನೊಬ್ರು ಹಂಗಲ್ ಸಿನಿಮಾ ಮಾಡಲ್ಲ, ಇನ್ನೊಬ್ಬರು ಆಬ್ಲಿಗೇಷನ್. ನಾನು ಆಬ್ಲಿಗೇಷನ್ ಅವಾಗ ನಮಗೇನೋ ಇಂಡಿಪೆಂಡೆಂಟ್ ಇರ್ತಿರಲಿಲ್ಲ, ಸುಮ್ಮನೆ ಬಂದೆ, ಬಂಡವಾಳ ಆಗದೆ, ಎಷ್ಟೋ ಬಂತು ಎಷ್ಟೋ ಹೋಯ್ತು ಗೊತ್ತಿಲ್ಲ. ಡೋಂಟ್ ಟು ಟೆಲ್ ದಟ್ ಅಕೌಂಟ್. ಸೊ ನಾನು ಯಾಕೆ ಸಿನಿಮಾ ಮಾಡಬಾರ್ದು ಸ್ವಂತ ಅಂತ ಒಂದು ನನಗೆ ಬಂತು. ಆಕಸ್ಮಿಕವಾಗಿ ನಮ್ಮ ಹನುಮಂತು ಅಂತ ಪೊಲೀಸ್ ಹನುಮಂತು ಇದ್ದಾರೆ, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಇವತ್ತಿಗೂ ನನ್ನ ಫ್ರೆಂಡು. ಅವಾಗಿಂದ ಪ್ರೇಮ್ ಅವ್ರ ಪರಿಚಯ ಆಯಿತು. ಪ್ರೇಮ್ ಅವ್ರ ಪರಿಚಯ ಆದಾಗ ಡೈರೆಕ್ಟ್ರು ಆಯಿತು ಒಂದು ಸಿನಿಮಾ ಮಾಡೋಣ ಅಂತ. ನಾನು ಸಿನಿಮಾ ಮಾಡೋಣ ಆಯಿತು, ಏನೇ ಯಾವ ಸಿನಿಮಾ ಅವಾಗ ಕರಿಯ ಮಾಡೋ, ಕರಿಯ ಸ್ವಲ್ಪ ಹಿಟ್ಟಾಗಿತ್ತು. ಆ ರೇಂಜಲ್ಲಿ ಸ್ವಲ್ಪ ವೆರಿ ಗುಡ್ ಡೈರೆಕ್ಟ್ರು. ಅವ್ರ ಜೊತೆ ನೋಡಿದೆ, ಮಾತುಕತೆ ಆಡಿದೆ. ಅವ್ರು ನನ್ನ ಬಗ್ಗೆ ಹಿಸ್ಟ್ರಿ ಗೊತ್ತಿಲ್ಲ. ನಾನು ಚಾಲೆಂಜರ್. ನಾನು ಎನಿಥಿಂಗ್ ಅಕ್ಸೆಪ್ಟ್ ದ ಚಾಲೆಂಜ್. ಎಲ್ಲ ಜೀವನದಲ್ಲಿ ನಾನು ಅದು ಎದುರು ನೋಡುವಂಥ ವ್ಯಕ್ತಿ, ಎಲ್ಲದಕ್ಕೂ ಧೈರ್ಯವಾಗಿ ಅದು ಅವ್ರಿಗೆ ಗೊತ್ತಿರಲಿಲ್ಲ. ಪ್ರೇಮ್ ಅವ್ರು ಏನು ಮಾಡಿದ್ರು, ಸರಿ ಒಂದು ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಹುಶಃ ಸುದೀಪ್ ಸಿನಿಮಾ ಮಾಡೋಣ ಅಂತ ಹೊರಟ್ವಿ ಅವಾಗ. 2002ನಲ್ಲಿ 2003 ಹೋಗ್ಬಿಟ್ಟು ಪ್ರೇಮ್ ಹೇಳಿದ್ರು, ಕತೆ ಹೇಳಿದ್ರು, ಅವ್ರ ಕತೆ ಒಪ್ಪಿಗೆ ಆಯಿತು. ಕೊನೆಗೆ ಸುದೀಪ್ ಅವ್ರಿಗೆ ಕತೆ ಹೇಳಿ ಒಪ್ಪಿಗೆ ಆಗಿ ಅಡ್ವಾನ್ಸು ಕೊಟ್ಟೆ. ಅಡ್ವಾನ್ಸ್ ಕೊಟ್ಟ ಮೇಲೆ ಅವ್ರು ಸುದೀಪ್ ಅವರು ಒಂದು ಸ್ವಲ್ಪ ಟಾಪ್ ರೇಂಜಲ್ಲಿದ್ದರು. ಅವರು ಅಡ್ವಾನ್ಸ್ ಕೊಟ್ಟು ಒಂದು ದೊಡ್ಡ ಅಮೌಂಟೇ, ಹಾಗೆ ಬಿಗ್ ಅಮೌಂಟ್, ಡಬಲ್ ಫಿಗರ್ ಅಮೌಂಟೇ. ಅಡ್ವಾನ್ಸ್ ಕೊಟ್ಟ ಮೇಲೆ ಒಂದು ಸಲ ಹೋಗಿ ಅವ್ರು ಸರೋವರ್ ಹೋಟ್ಲಿತ್ತು ಅವಾಗ. ಸರೋವರ್ ಹೋಟ್ಲಲ್ಲಿ ಹೋದಾಗ ಅವರು ಮಾತುಕತೆ ಆಡಿದ್ವಿ, ಆಯಿತು ಅಂತ ಮಾತುಕತೆ ಆಯಿತು. ಪ್ರೇಮ್ ಅವರು ಸ್ಟೋರಿ ಗೊತ್ತಲ್ಲ, ಯಾರಿಗೂ ಸ್ಟೋರಿ ಹೇಳಲ್ಲ. ಅವರೊಂಥರ ಡಿಫ್ರೆಂಟ್ ನೇಚರ್, ಡಿಫ್ರೆಂಟ್ ಕ್ಯಾರೆಕ್ಟ್ರು, ಡಿಫ್ರೆಂಟ್ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್. ನಾನು ಇವನ್ ಟುಡೇನು ನಾನು ನಿಂತಿದ್ದೇನೆ ಅಂದರೆ ಬಿಕಾಸ್ ಆಫ್ ಹಿಸ್ ನೇಚರ್, ಹಿಸ್ ಕ್ಯಾರೆಕ್ಟರ್. ಅವ್ನು ನಂಗೆ ಕೊಟ್ಟಿರೋ ಸಪೋರ್ಟು, ನನಗೇನು ಅವ್ರನ್ನ ಹಣಕಾಸು, ನಾನು ಆಗಿ ಗುಡ್ ಅಮೌಂಟ್ ಆ ಟೈಮಲ್ಲಿ. ಸರಿ ಅವ್ನ ಕತೆ ಹೇಳಿದೆ, ನನಗೂ ಕತೆ ಬೇಡಪ್ಪ, ನಿಮ್ಮ ನಂಬಿಕೆ ಇದೆ ಮಾಡಯ್ಯ ನೀನು. ಅವಾಗಲೇ ಹುಡುಗ ಇನ್ನೋನು, ಇದೇ ಮನೆ ಮೇಲೆ ಮನೆ ಮುಂದೆ ನಿಂತ್ಕೊಡೋರು. ನನಗೆ ಕೂತಿದ್ದ ಮನೆಯಲ್ಲಿ ಅವಾಗ ಬಂದು ಕೆಳಗೆ ಮರದ ಕೆಳಗೆ ನಿಂತ್ಕೊಳಪ್ಪ. ನಾನು ಒಂದು ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ವೆರಿ ವೆರಿ ಆಡೋರು. ಸರಿ ಆಯ್ತು ಪ್ರೇಮ್ ನೀವು ಮಾಡಿ ಅಂತೇಳಿ ನಾನು ಸುದೀಪ್ ಅವ್ರಿಗೆ ಮಾತುಕತೆ ಆಡಿ ಅಡ್ವಾನ್ಸ್ ಕೊಟ್ಟು ಬಂದ್ವಿ.
ಕಥೆನೂ ಅದು ಮತ್ತು ಆಮೇಲೆ ಇದಕ್ಕಿದ್ದಂಗೆ ಒಂದು ಸಲ ಸುದೀಪ್ ಅವರೇ ಫೋನ್ ಮಾಡಿದ್ರು ನನಗೆ ನಾನು ಹನುಮಂತವ್ರು ಸುರೇಶ್ ಅವರೇ ನನಗೀಗ ಸದ್ಯ ಸಿನಿಮಾ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ರಾಮು ಅವ್ರು ಪಡೋದು ರಾಮವ್ರಿಗೆ ಒಂದು ಕಮಿಟ್ಮೆಂಟ್ ಇತ್ತು, ಅದಾದ್ಮೇಲೆ ಮಾಡೋಣ ಸಿನಿಮಾ ಅಂತ ಹೇಳಿದ್ರು. ಅಡದು ಪ್ರೇಮ್ ಅವ್ರ ಸ್ಟೋರಿ ಹೇಳಿರಲಿಲ್ಲ, ಪಾಪ ಸುದೀಪ್ ಅವರು ಇದ್ದಿದ್ದನ್ನು ನೇರವಾಗಿ ಹೇಳಿದ್ರು ನನಗೆ. ಹಾಗೆ ಅವ್ರ ಬಗ್ಗೆ ಒಂದು ನನ್ನ ದೊಡ್ಡ ಗೌರವ ಇದೆ, ಆಗ ಹೈಯೆಸ್ಟ್ ರೆಸ್ಪೆಕ್ಟ್ ಬಿಟ್ಟೆ. ಆಮೇಲೆ ಅವ್ರು ಹೇಳಿದಾಗ ನನಗೆಲ್ಲೋ ಒಂದು ಮೂಲೆಯಲ್ಲಿ ನನಗೆ ಆ ಟೈಮಲ್ಲಿ ಸಿನಿಮಾ ಮಾಡಬೇಕು ಅಂತ ಜೀಲಿತ್ತು, ಮಾಡಲೇಬೇಕು, ಹಠ, ನಾನು ಒಂದು ಹಠ ಸ್ವಭಾವನ. ಯಾಕಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ, ಅವರು ಶಿವಮೊಗ್ಗ ಜಿಲ್ಲೆ, ನಾನು ಶಿವಮೊಗ್ಗ ಜಿಲ್ಲೆ, ಅಲ್ಲಿಂದ ಬಂದವರು ಏನೋ ಒಂದು ಸಾಧನೆ ಮಾಡೋಕ್ಕೆ ಬರ್ತಿದ್ದ, ಅದು ಹಿಸ್ಟ್ರಿ ಗೊತ್ತಿರಲಿಲ್ಲ. ಟುಡೇ ಆಮ್ ಟೆಲಿಂಗ್ ಯು, ಐ ಬಾರ್ನ್ ಬಾಟಮ್ ಇನ್ ಶಿವಮೊಗ್ಗ, ಸ್ಟಡೀಸ್ ಶಿವಮೊಗ್ಗ, ಅಲ್ಲೇ ಓದಿದ್ದು ಬೆಳೆದಿದ್ದು, ಸ್ಟೂಡೆಂಟ್ ಲೀಡರ್ ಆಗಿದ್ದು ಎಲ್ಲ ಅಲ್ಲೇ. ಸರಿ, ಹಂಗಂದಾಗ ನನಗೆ ಪ್ರೇಮ್ ಅವರೇ ನನಗೆ ಯಾಕೆ ಪ್ರೇಮ್ ಅವರು ಸರಿ ಒಂದು ಕೆಲಸ ಮಾಡೋಣ ಸುರೇಶ್ ಅವರೇ, ಇನ್ನೂ 3-4 ತಿಂಗಳು ಡಿಲೇ ಆಗುತ್ತೆ ಅಂತಾರೆ, 6 ತಿಂಗಳು ಡಿಲೇ ಆಗುತ್ತೆ, ಬೇಡ ನನಗೆ ಯಾವ್ದಾರ ಒಂದು ಸಿನಿಮಾ ಮಾಡಿ ಅಂದೆ. ಯಾವ್ದಾರ ಮಾಡಿ ನಾನು ಸಿನಿಮಾ ಮಾಡಬೇಕಷ್ಟೆ. ಪ್ರೇಮ್ ಇವರು ಸುದೀಪ್ ನೋಡಿ ಸರ್, ನನಗೆ ಇವಾಗ ಸಿನಿಮಾ ಮಾಡಬೇಕು ಅಂತ ಬಂದುಬಿಟ್ಟಿದೆ ಮೈಂಡಲ್ಲಿ, ಇನ್ನು 6 ತಿಂಗಳಿಂದ ಐ ಮೇನ್ ಲೂಸ್ ದಿ ಇಂಟ್ರೆಸ್ಟ್ ಅಬೌಟ್ ದಿ ಫಿಲ್ಮ್ ಇಂಡಸ್ಟ್ರಿ. ನೀವು ಈಗ ನಾವು ಅಡ್ವಾನ್ಸ್ ಕೊಟ್ಟು ಮಾತುಕತೆ ಆಡಿ ಮುಂದೆ ಮಾಡೋಣ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪಲ್ಲ. ಅದು ಬಿಕಾಸ್ ಐ ಆಮ್ ಎ ನ್ಯೂ ಕಮರ್, ಬಟ್ ಯು ಡೋಂಟ್ ನೋ ಎನಿಥಿಂಗ್ ಮೈ ಬ್ಯಾಕ್ಗ್ರೌಂಡ್ ಅಂತ ಅಂದೆ. ಪಾಪ ಏನೋ ಒಂದು ತಪ್ಪು ತಿಳ್ಕೊಂಡಿಲ್ಲ. ಆಯ್ತು ಸುರೇಶ್ ಅವರೇ ಅಂತ ಪಾಪ ಅವರು ಕೊನೆಗೆ ಬೇರೆ ಸಿನಿಮಾ ಅದೇ ಅವಾಗ ಪ್ರೇಮ್ ಆಯಿತು, ಒಂದು ಕತೆ ಇದೆ ಒಂದು ಮಾಡ್ಬಿಡೋಣ ಅಂತ ಹೋದ್ರು. ಕೊನೆ ಚೆನ್ನೈಗೆ ಆಯಿತು, ಚೆನ್ನೈಗೆ ಹೋದ್ರು, ಅದು ಕೂತು ಕತೆ ಮಾಡಿ ಕತೆ ಹೇಳಿದ್ರು, ಅದೇ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಹೇಳಿ. ಆ ಕತೆ ತುಂಬ ಇಂಟ್ರೆಸ್ಟ್ ಆಗ್ಬಿಡ್ತು ನನಗೆ. ನರೇಶನ್ ಹೆಂಗೆ ಹೇಳ್ದ ಅಂದರೆ ಮೈ ಜುಮ್ ಅನ್ನಂಗೆ ಹೇಳ್ಬಿಟ್ಟ ಪ್ರೇಮ್. ಸರಿ ಮಾಡಿ ಪ್ರೇಮ್, ಅದೇನಾರು ಆಗ್ಬಿಡಲಿ ನೋಡೋಣ ಅಂತ ಹೇಳ್ಬಿಟ್ಟು ಇದು ಸ್ಟಾಪ್ ಮಾಡಿದ್ರೆ, ಫಸ್ಟ್ ಪಿಕ್ಚರ್ ಸುದೀಪ್ ಮಾಡೋದು ತಪ್ಪಿ ಎಕ್ಸ್ಕ್ಯೂಸ್ ಮೀ ಹೋಯ್ತು. ಇಲ್ಲಾಂದ್ರೆ ಸುದೀಪ್ ಪಿಕ್ಚರ್ ಮಾಡೋ ಯೋಗ ನನಗೆ ಇಲ್ಲ ಅನಿಸುತ್ತೆ, ಮೋಸ್ಟ್ಲಿ ಮಾಡಲೇ ಇಲ್ಲಲ್ಲ, ಮಾಡೋಕ್ಕಾಗಿಲ್ಲ. ಆಮೇಲೆ ಮಾಡಿದ್ರು, ನಮಗೆ ಸಿನಿಮಾ ಲಾಂಚ್ ಆಯಿತು. ಕೊನೆಗೆ ಹೊಸಬ್ರು ಅಜಯ್ ರಾವ್ ಬಂದಿದ್ದು ಒಂದು ಆಕಸ್ಮಿಕ, ಅಜಯ್ ರಾವ್ ಹೀರೋ ಮಾಡೋದು ಆಕಸ್ಮಿಕ, ಸುನೀಲ್ ಮಾಡೋದು ಆಕಸ್ಮಿಕ. ಅಜಯ್ ರಾವ್ಗೆ ಬೇಡ ಅಂತ ಪ್ರೇಮ್ ರಿಜೆಕ್ಟ್ ಮಾಡಿಬಿಟ್ಟ. ಕೊನೆ ಕಾನಿಷ್ಕಾ ಹೋಟ್ಲ್ ಗೇಟಲ್ಲಿ ಅವನಿಗೆ ಒಬ್ಬ ಹುಡುಗ, ಅವನು ಇನ್ನೂ ಯಾವುದೋ ಸಣ್ಣ ಪಿಕ್ಚರ್ ಸುದೀಪ್ ಪಿಕ್ಚರ್ ಯಾವುದೋ ಏನೋ ಸಣ್ಣ ಜೂನಿಯರ್ ಆರ್ಟಿಸ್ಟ್ ಆ್ಯಕ್ಟ್ ಮಾಡಿದಂತೆ. ನನಗೆ ಅವನು ವಾಪಸ್ ಹೋಗ್ಬಿಟ್ಟ. ನನಗೇನು ಅವ್ನು ನೋಡಿದ ಮೇಲೆ ಸ್ವಲ್ಪ ನನಗೆ ಯಾಕೆ ನೋವಾಯ್ತು. ಸೊ ಹುಡುಗ ಚಾನ್ಸ್ ಕೊಡ್ಬೇಕು ನಾನು ಅಂತೇಳಿ, ಪ್ರೇಮ್ ಏನಾರು ಆಗಲಿ ಹಿಂಗೆ ಇಟ್ಕೊಂಡು ಪಿಕ್ಚರ್ ಮಾಡಿ ಅಷ್ಟಿಗೆ ಹೊಸಪೇಟೆ ಹೊಂಟ್ಬಿಟ್ಟಿದ್ದಾವ ಹುಡುಗ. ವಾಪಸ್ ಕರೆಸಿ ಅವ್ನಿಗೆ ಹೀರೋ ಮಾಡಿ ನೋಡಿ ಅಂತ ದೊಡ್ಡ ಹೀರೋ ಆಗಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಸ್ ಬಿಹೇವಿಯರ್, ಕ್ಯಾರೆಕ್ಟ್ರು, ಕಾಂಡಕ್ಟ್ ಇಸ್ ಎಕ್ಸಲೆಂಟ್. ನೋಡಿ ಇವತ್ತು ಅದೊಂದು ಕತೆ ಬಿಡಿ. ಅವರು ಒಂದು ಹೀರೋ ಆದರು, ಏನೋ ಅವ್ರು ಜೀವನ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಅದಾದಮೇಲೆ ಎಕ್ಸ್ಕ್ಯೂಸ್ ಮೀ ಅನ್ನೋದು ಮಾಡಿದ್ವಿ. ಎಕ್ಸ್ಕ್ಯೂಸ್ ಮೀ ಅದು ಯಾವ ಥರ ನನಗೆ ಮಾಧ್ಯಮದ ಬ್ಯಾಕ್ಗ್ರೌಂಡ್ ಕೊಟ್ಟರೆ, ಬಟ್ ನನಗೆ ಆ ಗಾಟ ಹಿಡನ್ ಸೀಕ್ರೆಟ್ ಇದೆ ನನಗೆ. ಐ ಎ ಬಿಸ್ನೆಸ್ ಮ್ಯಾನ್, ಐ ನೋ ಹೌ ಟು ಅಟ್ರಾಕ್ಟ್ ಪೀಪಲ್, ಹೌ ಟು ಅಟ್ರಾಕ್ಟ್ ಆಡಿಯನ್ಸ್, ಹೌ ಟು ಅಟ್ರಾಕ್ಟ್ ಇಂಡಸ್ಟ್ರಿ. ಅದು ಕೆಲವರಿಗೆ ಅಷ್ಟು ಗೊತ್ತಿರಲ್ಲ. ಪ್ರೇಮು ನನಗಿಂತ ಫಾಸ್ಟ್. ಪಬ್ಲಿಟಿ ಕೊಡೋದೇ ವಿಚಾರ ಇರಲಿ, ಆ್ಯಡ್ ಕೊಡೋದೇ ಇರಲಿ. ಆವಾಗ 2 ಟಿ.ಆರ್ ನಡೀತು. ಈ ಟಿ ವಿ ಒಂದಿತ್ತು, ಉದಯ ಟಿ ವಿ ಒಂದಿತ್ತು. ಇದೇ ನಮ್ಮ ಮನೆಯಲ್ಲೇ ಬೇಕಾಷ್ಟು ಇಂಟ್ರೂ ಮಾಡಿದ್ದು. ನೋಡಿ ಪ್ರೇಮ್, ಡೋಂಟ್ ವರಿ ಅಬೌಟ್ ದಿ ಪಬ್ಲಿಸಿಟಿ. ಒನ್ಸ್ ಇನ್ 15 ಡೇಸ್ ಪ್ರೆಸ್ ಮೀಟ್ ಮಾಡಿ ನೀವು. ಒನ್ಸ್ ಇನ್ 15 ಡೇಸ್ ಅಂದರೆ ಚಿತ್ರರಂಗದ ಇತಿಹಾಸದಲ್ಲಿ 15 ದಿನಕ್ಕೂ ಒಂದ್ಸಲ ಪ್ರೆಸ್ ಮೀಟ್ ಮಾಡಿ ತೋರಿಸ್ಕೊಟ್ಟು ನಾನೇ ಅಂತ ಹೆಮ್ಮೆಗೆ ಹೇಳ್ಕೊತೀನಿ. ಮಾಧ್ಯಮ ಇಲ್ಲ ಸಿನಿಮಾ ಇಲ್ಲ, ಮಾಧ್ಯಮ ಇಲ್ಲದೆ ಸಿನಿಮಾ ಬೇಕು. ಅವರು ಕೂಡ ಪಾರ್ಟ್ ಆಫ್ ದಿ ಸಿನಿಮಾ ಅಂತ ಅವತ್ತೇ ನಾನು ಘಂಟಾಘೋಷವಾಗಿ ಹೇಳಿದೆ. ಉದಯ ಮರ್ಕಿಣಿ ಇದ್ದರು, ಜೋಗಿ ಇದ್ದರು, ನಮ್ಮ ಜೀತ್ ಶ್ರೀಕಾಂತ್ ಇದ್ದರು, ಅವರೆಲ್ಲ ಹಳೆಯ ಸ್ನೇಹಿತರು ಸರ್. ಆಮೇಲೆ ಚೇತನ್ ಇದ್ದರು. ಅವ್ರ ಪೇಪರ್ ಊಟ ಬಾಟ ಬೊಂಬಾಟ ಅಂತ ಹೆಡ್ಲೈನ್ಸ್. ಗಣೇಶ್ ಕಾಸರಗೋಡು ಗ್ರೇಟ್ ಜೆಂಟ್ಲಮನ್. ಏನು ಸುರೇಶ್ ಅವರೇ, ನಿಮ್ಮ ಸಿನಿಮಾದ ಏನೋ ಒಂದು ವೈಬ್ರೇಷನ್ ಇದೆ ಅಂತ ಪ್ರತಿಯೊಂದು. ಆಮೇಲೆ ನಾವು ಕೊಟ್ಟಿರೋ ಊಟ ತಿಂಡಿ ಸ್ವೀಟ್ ಚಾರೆಟ್ ಊಟ ಸರ್. ಅವತ್ತು ಸ್ವೀಟ್ ಚಾರೆಟ್ ಊಟ ಬಹುಶಃ ಚಿತ್ರರಂಗ ಇತಿಹಾಸದಲ್ಲಿ ಅಂಥ ಊಟ ಇಲ್ಲಿವರೆಗೂ ಕೊಟ್ಟಿರೋ ಗೊತ್ತಿಲ್ಲ. ನಾನು ಕೊಟ್ಟಿದ್ದು ಇವತ್ತು ನೆನೆಸ್ಕೊಂತ. ಹೈಜೀನಿಕ್ ಫುಡ್. ಯಾಕಂದರೆ ಒಂದೊಂದು ಸಿನಿಮಾ ಗೆಲ್ಲಕ್ಕೆ ನಾಟ್ ಓನ್ಲಿ ಸಿನಿಮಾ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋದಲ್ಲ, ಈ ಶ್ರಮ ಆಗಿದವ್ರು ಲೇಬರ್ಸ್ ಆಶೀರ್ವಾದ ಕೂಡ ಬೇಕು. ನನಗೇನೋ ಗೊತ್ತೆ, ನಾನು ಐ ವಾಸ್ ಇನ್ ಎ ವೆರಿ ಗುಡ್ ಪೊಸಿಷನ್ ಬೈ ದಟ್ ಟೈಮ್. ಐ ಹ್ಯಾಡ್ ಎ ವೆರಿ ಗುಡ್ ಕಾಂಟ್ಯಾಕ್ಟ್ ವಿತ್ ಪೊಲಿಟಿಕ್ಸ್, ಬ್ಯೂರೋಕ್ರಾಟ್ಸ್, ಎಲ್ಲ ಲೈನಲ್ಲಿದೆ. ಬಟ್ ಅವ್ರಿಗೂ ಇಂಡಸ್ಟ್ರಿ ಹೇಳಿರಲಿಲ್ಲ ನಾನು. ಸರಿ ಸಿನಿಮಾ ಮಾಡಿದ್ವಿ. ನನ್ನ ಜೀವನದಲ್ಲಿ ಲಾಸ್ಟ್ ಮನಿ ಕೋಟಿಗಟ್ಟಲೆ ಕಳೆದೆ, ಕೋಟಿ ದುಡಿದೆ, ಕೋಟಿ ಮಾಡಿದೆ, ಎಲ್ಲ ಜೀರೋ ಆಗಿಬಿಟ್ಟೆ. ಮತ್ತೆ ಎದ್ದು ನಿಂತೀನಿ ಅಂದರೆ ಅವತ್ತು ಕೊಟ್ಟಿರೋದು ಒಂದು ಫೌಂಡೇಶನ್ ಇದೆಯಲ್ಲ ಸರ್, ದಟ್ ಐ ನೆವರ್ ಇನ್ ಮೈ ಲೈಫ್ ಫರ್ಗೆಟ್ ಅಬೌಟ್ ದಿ ಮೀಡಿಯಾ ಪರ್ಸನ್, ದೋಸ್ ಅಗೇನ್ ಮೈ ಸಪೋರ್ಟ್. ಇಲ್ಲಿವರೆಗೂ ನಾನು ಸಪೋರ್ಟ್ ಕೊಟ್ಟೆ. ಸಿನಿಮಾದ ಆಯ್ತು ಕತೆ ಅಂತ ಬರೆದವರು ಕೂಡ ಕೆಲವು ಇದ್ದರು, ಅವರಿಲ್ಲ. ದೇರ್ ಆಲ್ಸೋ ನೋ ಮೋರ್ ಸುರೇಶ್ ಅಂತ ಬರ್ತಾರೆ ನನಗೆ. NM ಸುರೇಶ್ ಅಂದರೆ ನೋ ಮೋರ್ ಸುರೇಶ್, NMS ಅಂದರೆ ನೋ ಮೋರ್ ಸುರೇಶ್.
NMS ಅಂದರೆ ನೋ ಮೋರ್ ಸುರೇಶ್ ಓಕೆ. ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕು ಹೇಳಿ ಸರ್? ನಾನು ದುತ್ತಿಗೆ ಅಡ್ಡಿಲ್ಲ, ನನ್ನ ಕೋಟಿಗಳು ನಂದೇ, ನಮ್ಮ ಅಪ್ಪನ ಆಸ್ತಿ ನಾನು ತಂದಿದ್ದೆ 50 ರೂಪಾಯಿ ಒಂದು ಟ್ರಂಕ್. ಕೋಟಿ ದುಡ್ದೆ ಕೋಟಿ ಕಳೆದೆ, ಕೋಟಿ ಬಂದರೂ ಒಳ್ಳೇದು, ಹೋದ್ರು ಊರಿಗೆ ಹೋಗ್ತೀನಿ, ನನಗೇನಾಗ ಅಂದೆ. ಹಂಗೆ ಬರ್ಬಿಟ್ರು ನಮ್ಮ ಇವರು ಪರಮೇಶ್ವರ್ ಗುಂತಕರ್ ಉದಯವಾಣಿ ರಿಪೋರ್ಟರ್ ಆಗಿದ್ರು, ಗ್ರೇಟ್. ಕೋಟಿ ಜೀರೋಯಿಂದ ಕೋಟಿಯಿಂದ ಜೀರೋ ಅಂತ ಹೆಡ್ಲೈನ್ಸ್ ಬಂದು ಉದಯವಾಣಿ. ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.